ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ ಇದು. ಮಕ್ಳುಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲ ಗೋಬಿ ಮಂಚೂರಿ ಆಲ್ಮೋಸ್ಟ್ ನೋಡಿರ್ತೀರ. ಆ ಗೋಬಿ ಮಂಚೂರಿಯಲ್ಲೇ ಮಾಡುತ್ತಾ ಇರೋದು ನಾನು. ಬನ್ನಿ, ಈಗ ಬಿಸಿನೀರು ಇಟ್ಕೊಂಡು ಸ್ವಲ್ಪ ಅಂದರೆ ಉಪ್ಪು ನೀರಲ್ಲಿ ಉಪ್ಪು ಹಾಕ್ಕೊಂಡು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸ್ಕೊಳ್ಳಿ, ಜಾಸ್ತಿ ಬಿಸ್ಬಿಡಿ. ಅದಕ್ಕೊಂದು ಒಂದು ಮಸಾಲೆ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇವು 5 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ ಚೆನ್ನಾಗೆ. ನಾನು ಒಂದು ಬೌಲ್ ತೊಗೊತೀನಿ ನಾನು. ಆ ಬೌಲ್ಗೆ ನಾನೇನು ಗೋಬಿ ಮಂಚೂರಿ ಬೇಯಿಸಿ ಇಟ್ಕೊಂಡಿದ್ದೆ ಅಂತ ಅನ್ನಲ್ಲ, ಆ ಗೋಬಿ ಮಂಚೂರಿದು ಹಾಕ್ಕೊಂಡು ಈಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಈಗ ನಾನು ಇಲ್ಲಿ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಸಿಟ್ಟು ಆದಮೇಲೆ ಮೈದಾ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಸಿಟ್ಟು ಆದಮೇಲೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೊಂದು ಚಮಚನೇ ಹಾಕ್ಕೊತಾ ಇರೋದು. ನೀವೆಷ್ಟು ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಸು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಒಂದು ಕೋಸು ಫುಲ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಒಂದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಕಾರ್ನ್ಫ್ಲವರು ಹಾಕ್ಕೊಂಡಿದ್ದಾಗಿದೆ. ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಆವಾಗೆ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀರಲ್ವ, ಈಗ ಒಂಚೂರು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಬಿಟ್ಬಿಡಿ ಒಂದು 5 ನಿಮಿಷ. ಈಗ ಎಣ್ಣೆ ಕಾದಿದೆ ನೋಡಿ, ಒಂದೊಂದೇ ಬಿಡ್ತಾಯಿದ್ದೀನಿ. ಬ್ಯಾಚುಲರ್ಸ್ಗಳಿಗೆ, ಮಕ್ಳುಗಳಿಗೆ, ಬಾಕ್ಸ್ಗಳಿಗೂ ಹಾಕ್ಕೊಡ್ಬೋದು. ಸೂಪರಾಗಿರುತ್ತೆ. ಮಕ್ಳುಗಳಿಗೆ ಮಾಡಿಕೊಟ್ರೆ ಮಕ್ಳುಗಳು ಸ್ಕೂಲಲ್ಲಂತೂ ಇನ್ನೂ ಖುಷಿಯಾಗ್ಬಿಟ್ಟು ತಿಂತಾರೆ. ಚೆನ್ನಾಗಿದೆ ರೆಸಿಪಿ. ಸ್ನ್ಯಾಕ್ ರೆಸಿಪಿ. ಬೇಕಾದ್ರೆ ಟೀ ಕಾಫಿಗೆಲ್ಲ ತೊಗೊಬೋದು. ಇಲ್ಲ ಅಂದರೆ ಏನು ಅನ್ನ ಸಾಂಬಾರು ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೊಂಚೂರು ಸ್ನ್ಯಾಕ್ಸ್ ಬೇಕು ಜೊತೆಗೆ ಅಂತ ಅನ್ನೋದ್ರೆ ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಯಾರೆಲ್ಲ ನೋಡ್ತಾಯಿದ್ದೀರಾ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.